ಹಲೋ ನಮಸ್ತೆ. ತುಂಬ ಜನ ಪೇರೆಂಟ್ಸ್ಗಳು ಈ ಹೊಸ ಮ್ಯಾಥಮೆಟಿಕ್ಸ್ NCERT 8th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಬಗ್ಗೆ ಅನೇಕ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ. ಸರ್, ನಮ್ಮ ಮಕ್ಕಳನ್ನು ಹೇಗೆ ಪ್ರಿಪೇರ್ ಮಾಡೋದು ಎಕ್ಸಾಮ್ಸ್ಗಳಿಗೆ, ತುಂಬ ಡಿಫ್ರೆಂಟ್ ಇದೆ ಸಿಲೆಬಸ್ಸು ಅಂತ. ಸೊ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟೆಕ್ಸ್ಟ್ ಬುಕ್ ಏನೋ ಡಿಫ್ರೆಂಟ್ ಇದೆ ನಿಜ, ಬಟ್ ಅದರಲ್ಲಿರುವಂಥ ಕಂಟೆಂಟನ್ನು ನೀವು ಅಬ್ಸರ್ವ್ ಮಾಡಿದರೆ ಕಂಟೆಂಟು ಸ್ವಲ್ಪ ಡಿಫ್ರೆಂಟ್ ಇದೆ ನಿಜ, ಬಟ್ ಓಲ್ಡ್ ಕಾನ್ಸೆಪ್ಟ್ಸ್ಗಳು ಕಂಪ್ಲೀಟಾಗಿ ಡಿಲೀಟ್ ಆಗಿಲ್ಲ. ಸೊ ನನ್ನ ಸಜೆಷನ್ ಏನಂದರೆ, ನೀವು ಕೆಲವು ರೆಫರೆನ್ಸ್ ಬುಕ್ಸ್ಗಳನ್ನು ಜೊತೆಗೆ ಇಟ್ಕೊಂಡು ಇವಾಗ ನ್ಯೂ ಟೆಕ್ಸ್ಟ್ ಬುಕ್ದಲ್ಲಿ ಇರುವಂಥ ಕಾನ್ಸೆಪ್ಟ್ಸ್ಗಳು ಏನಿವೆಯೋ ಆ ಕಾನ್ಸೆಪ್ಟ್ ಬೇಸ್ ಮೇಲೆ ಆ ಹಳೆಯ ಸಿಲೆಬಸ್ನಲ್ಲಿರುವಂಥ ಕಾನ್ಸೆಪ್ಟ್ಸ್ಗಳು ಎರಡನ್ನೂ ಏನು ಮಾಡಬೇಕಂದ್ರೆ ಕಂಬೈಂಡ್ ಮಾಡಿ ಸ್ಟಡಿ ಮಾಡಿ, ಅಲ್ಲಿರುವಂತಹ ಕೆಲವೊಂದಿಷ್ಟು ಸಾಲ್ಡ್ ಎಕ್ಸಾಂಪಲ್ಸ್ ಇರ್ಬೋದು, ವರ್ಕ್ಶೀಟ್ಸ್ಗಳಿರ್ಬೋದು, ಅವುಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಈ ನ್ಯೂ ಸಿಲೆಬಸ್ದ ಎಕ್ಸಾಮ್ಸ್ಗಳ ಬಗ್ಗೆ ನಿಮಗೆ ಏನಾಗುತ್ತೆ, ಈಸಿ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಏನಂದರೆ, ನೀವು ನ್ಯೂ ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ನ ನೋಡಿದರೆ ಅದರಲ್ಲಿ ಮೆಥಡ್ ಆಫ್ ಟೀಚಿಂಗ್ ಟೋಟಲಿ ಡಿಫ್ರೆಂಟ್ ಇದೆ. ನೀವು ಕಾಮನ್ ಆಗಿ ಎಕ್ಸಾಂಪಲ್ಸ್ ಅಷ್ಟೇ ಬೋರ್ಡ್ ಮೇಲೆ ಬರೆದು ಬಿಡಿಸೋದಕ್ಕೆ ಆಗಲ್ಲ, ರೈಟ್? ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಈಗಿರುವ ನ್ಯೂ ಟೆಕ್ಸ್ಟ್ ಬುಕ್ ಏನಿದೆಯಲ್ಲ ಅದರಿಂದ ಮಕ್ಕಳಿಗೆ ಮ್ಯಾಥಮೆಟಿಕ್ಸು ತುಂಬ ಟಫು, ನಮಗೆ ಕಲೀಲಿಕ್ಕೆ ಆಗೋದೇ ಇಲ್ಲ, ಆ ಥರ ಭಾವನೆಯನ್ನು ಅದು ಕಡಿಮೆ ಮಾಡುತ್ತೆ. ಯಾಕಂದರೆ ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ, ಎಕ್ಸಸೈಸ್ಗಳು ಸ್ವಲ್ಪ ಕಡಿಮೆ ಇದೆ. ಆ್ಯಕ್ಚುಲಿ ಮ್ಯಾಥಮೆಟಿಕ್ಸಿಗೆ ಬೇಕು, ತುಂಬ ಎಕ್ಸಸೈಸಸ್ ಬೇಕು, ಬಟ್ ಯಾಕೆ ಅದನ್ನು ಮಾಡಿದ್ದಾರೆ ಅಂದರೆ ಮಗುವಿಗೆ ಬಿಗಿನಿಂಗ್ ಸ್ಟೇಜಲ್ಲಿ ಮ್ಯಾಥಮೆಟಿಕ್ಸ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬರಲಿ, ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಲಿ ಅಂತ ಆ ಥರದ ಕೆಲವು ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ನೀವು ಏನು ಮಾಡಬೇಕಂದ್ರೆ, ಯು ಜಸ್ಟ್ ಗೋ ಫಾರ್ ದಿ ಅದರ್ ರಿಸೋರ್ಸಸ್, ರೈಟ್? ರಿಸೋರ್ಸಸ್ ಆರ್ ಅವೈಲೇಬಲ್. ನೀವು ತುಂಬ ವರ್ಕ್ಶೀಟ್ಸ್ಗಳನ್ನು ನೋಡ್ರಿ, ಮತ್ತು ಅಸೈನ್ಮೆಂಟ್ಸ್ಗಳು ಎಲ್ಲವೂ ಕೂಡ ಮ್ಯಾಕ್ಸಿಮಮ್ ಆಗಿ ಇವತ್ತು ನಿಮಗೆ ಈಸಿಯಾಗಿ ಅವೈಲೇಬಲ್ ಇವೆ. ಅವುಗಳನ್ನು ತಗೊಂಡು ಹೊಸ ಟೆಕ್ಸ್ಟ್ ಬುಕ್ಕನ್ನು ನೀವು ಎರಡನ್ನೂ ಕಂಪೇರ್ ಮಾಡಿ ಎರಡನ್ನೂ ಸ್ಟಡಿ ಮಾಡಿದಾಗ ಹೊಸ ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ಕದ ಕಂಟೆಂಟು ನಿಮಗೆ ಅರ್ಥ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು.